ನಿನ್ನಂತ 100 ಜನ ಬರ್ತಾರೆ ಹೋಗ್ತಾರೆ, ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿದೆಯಾ? ನಿನಗೆ ನಾಚಿಕೆ ಆಗಲ್ವಾ? ನಮ್ಮ ಪಕ್ಷಕ್ಕೆ ಬಂದು ಮಂತ್ರಿಯಾಗಿ ಮಜಾ ಮಾಡಿ ಖಾಲಿ ಮಾಡಿಕೊಂಡು ಹೋದಿರಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಶಿವರಾಜ್ ತಂಗಡಗಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಕ್ಷಾಂತರ ವಿಷಯವಾಗಿ ಆರ್ ಅಶೋಕ್, ಶಿವರಾಜ್ ತಂಗಡಗಿ ಮತ್ತು ಎಂಪಿ ನರೇಂದ್ರ ಸ್ವಾಮಿ ನಡುವೆ ವಿಧಾನಸಭೆಯಲ್ಲಿ ತೀವ್ರ ವಾಗ್ವಾದ ನಡೆಯಿತು. ಈ ವೇಳೆ ಪ್ರತಿಕ್ರಿಯಿಸಿದ ಸಚಿವ ಶಿವರಾಜ್ ತಂಗಡಗಿ, ನಾವು 5 ಜನ ಬಂದಿದ್ರಿಂದ ನೀವು ಸರ್ಕಾರ ಮಾಡಿದ್ದು ಅಷ್ಟಿದ್ದಿದ್ರೆ ನನ್ನ ಮನೆ ಮುಂದೆ ಬಂದು ಜಿ ಹುಜೂರ್ ಅಂದಿದ್ದೇಕೆ? ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ನಾವೇ ಇಲ್ಲ ಎಂದಿದ್ರೆ ನೀವು ಎಲ್ಲಿರ್ತಿದ್ದೀರಿ? ಕಚೇರಿ ಕಟ್ಟಲು ತಾಕತ್ತಿರಲಿಲ್ಲ, ನಿಮಗೆ ನಾಚಿಕೆ ಆಗಬೇಕು ಎಂದರು. ಈ ವೇಳೆ ಮಧ್ಯ ಪ್ರವೇಶಿಸಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿದ್ದನ್ನ ನೆನಪಿಸಿದ್ದೆ. ಶಿವಲಿಂಗೇಗೌಡರಿಗೂ ಅದನ್ನೇ ಹೇಳಿದ್ದೆ. ನಾವು ಧರಣಿಯಲ್ಲಿದ್ದೇವೆ. ಸರ್ಕಾರ ಅಬಕಾರಿ ಸಚಿವರ ವಿರುದ್ಧ ಘೋಷಣೆ ಕೂಗುತ್ತಿದ್ದೇವೆ. ಶಿವಲಿಂಗೇಗೌಡರ ಬಗ್ಗೆ ಆಗಲಿ, ಅವರ ಹೆಂಡತಿ ಕುಟುಂಬದ ಬಗ್ಗೆ ಆಗಲಿ ಕೆಟ್ಟ ಶಬ್ದ ಬಳಸಿರಲಿಲ್ಲ. ಪಕ್ಷ ಬದಲಾಯಿಸಿದ್ದಾರೆ, ಜೆಡಿಎಸ್ಗೆ ದ್ರೋಹ ಮಾಡಿದ್ದಾರೆ, ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದ್ದೀರಿ ಎಂದಿದ್ವಿ. ಅದರಲ್ಲಿ ತಪ್ಪೇನಿತ್ತು? ನರೇಂದ್ರ ಸ್ವಾಮಿ ಕೂಡ ಪಕ್ಷ ಬಿಟ್ಟು ಪಕ್ಷಕ್ಕೆ ಜಂಪ್ ಆಗಿದ್ರು, ನಮ್ಮ ಪಕ್ಷಕ್ಕೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಜಾ ಮಾಡಿ ಖಾಲಿ ಮಾಡಿಕೊಂಡು ಹೋದ್ರು ಎನ್ನುತ್ತಿದ್ದಂತೆ ನರೇಂದ್ರ ಸ್ವಾಮಿ ವ್ಯಂಗ್ಯವಾದರು. ಶಿವಲಿಂಗೇಗೌಡರು ಏನ್ರಿ ದ್ರೋಹ ಮಾಡಿದ್ದಾರೆ? ನಾನು ಯಾವ ಪಕ್ಷಕ್ಕೂ ಹೋಗಿರಲಿಲ್ಲ, ನಾನು ಸ್ವತಂತ್ರನಾಗಿದ್ದೆ. ನಿಮ್ದು 110 ಸ್ಥಾನ ಮಾತ್ರ ಸ್ವತಂತ್ರವಾಗಿ ಸರ್ಕಾರ ಮಾಡಿರಲಿಲ್ಲ, ಮಾಡುವುದೂ ಇಲ್ಲ. ನಾನು 113ನೇವನು ಎಂದು ನರೇಂದ್ರ ಸ್ವಾಮಿ ಹರಿದಾಯ್ದ್ರು.